ಅದಕ್ಕಿಂತನೂ ಸ್ವಲ್ಪ ಲೋಕಲ್ ಇದು ಘರ್ಷಣೆ ಜಾಸ್ತಿ ಇರ್ತದೆ. ಹಂಗೆ ಅದು ಲೋಕಲ್ ಸೊಸೈಟಿ ಅವ್ರ ಜಗಳ ಇರ್ತೈತೆ, ಅದೇನು ಮಾಡಲಿಕ್ಕಾಗಲ್ಲ, ಅವರವರ ವ್ಯಾಪ್ತಿಯಲ್ಲಿ ಅದು ಆಗುತ್ತೆ. ಸಾವುಕಾರ ಫ್ಯಾಮಿಲಿ ಒಗ್ಗಟ್ಟು ಪ್ರದರ್ಶನ ಆಯಿತು ಅಂತ ಇತರೇನು ಒಗ್ಗಟ್ಟಿಲ್ಲ. ಇದು ಕೋಆಪರೇಟಿವ್ ಅಂದರೆ ಏನೇ ಪಕ್ಷ ಇಲ್ಲ, ಎಲ್ಲ ಕೂಡ ಮಾಡ್ತೀವಿ. BJP ಅವ್ರು ನಮ್ಮ ಜೊತೆ ಇದ್ರು, ಇನ್ನು BJP ಅವ್ರು ಕೆಲವರು ಆ ಕಡೆ ಇದ್ರು, ಮಿಕ್ಸ್ ಆಗಿದೆ ಅದು. ಹಿಂಗಾಗಿ ಅವ್ರ ಒಗ್ಗಟ್ಟು ಅವ್ರು ಪ್ರದರ್ಶನ ಮಾಡಿದ್ರು, ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡಿದ್ರು, ಅಷ್ಟಕ್ಕೆ ಸೀಮಿತ ಅದು. DCC ಬ್ಯಾಂಕ್ ಹಂಗೆ ಹೇಳಿದ BJP ಅವ್ರು ನಮ್ಮ ಜೊತೆ ಕೈ ಜೋಡಿಸಿದ್ರು, ಕೆಲವರು ನಮ್ಮವರು ಕಾಂಗ್ರೆಸ್ BJP ಆ ಕಡೆ ಕೂಡಿದ್ರು. ಅದರಲ್ಲೇನು ಹೊಸದೇನಿಲ್ಲ. ಮುಂಚೆ ಕೂಡ ಇಂಥ ಸಾಕಷ್ಟು ಚುನಾವಣೆ ನಮ್ಮ ಜಿಲ್ಲೆಯಲ್ಲಿ ಆಗಿದೆ, ಬೇರೆ ಜಿಲ್ಲೆಯಲ್ಲಿ ಕೂಡ ಆಗಿದೆ. ಓಕೆ, ಅದು ನೀವು ಹೇಳಬೇಕಿದ್ದು, ನೀವು ಹೇಳಬೇಕು, ನೀವು ಹೇಳಬೇಕು, ಅದನ್ನು ನೀವು ಹೇಳಬೇಕದು. ಪರಮೇಶ್ವರ್ ಹೇಳಿದ್ರು ಬಿಹಾರ ಚುನಾವಣೆ ಏನಾದ್ರು ಆಗ್ಬೋದು, ಏನಾರು ಆಗ್ಬೋದು ಅಷ್ಟೇ. ಏನಾರು ಅಂತ ಹೇಳಕ್ಕಾಗಲ್ಲ, ಆಗಬಹುದು. ಏನಾರು ಅಂತ ಹೇಳಿಕ್ಕಾಗಲ್ಲ. ಪಕ್ಷ ಹೈಕಮಾಂಡ್ 140 ಜನ MLA ಇದ್ದೀವಿ, ಏನಾದ್ರೂ ಪ್ರಶ್ನೆ ಇಲ್ಲ, ಆಗಬಹುದು ಅಂತ ಅಷ್ಟೇ ಹೇಳ್ಬೋದು. ನೀವು ಹೋಗ್ತೀರಾ ದೆಹಲಿಗೆ? ಇಲ್ಲ, ನಾವು ಹೋಗ್ತೀವಿ. ಸಿದ್ದರಾಮಯ್ಯನವರೇನಾದ್ರು CM ಸ್ಥಾನದಿಂದ ಕೆಳಗಿಳಿದ್ರೆ ಆಗ ತಾವೇನಾದ್ರು ಕ್ಲೇಮ್ ಮಾಡ್ತೀರಾ ಸರ್? ಇಲ್ಲ, ನಾವತ್ತು ಹೇಳಿಲ್ಲ, ನಾವತ್ತೆ ಆ ಕಡೆ ಇಲ್ಲವೇ ನಮ್ಮ ಗಮನ ಏನಿಲ್ಲ CM. ಈಗ ನೀವು CM ಮಾಡಿರಿ, ಅದ ಥ್ಯಾಂಕ್ಸ್ ಎಲ್ಲ ಕೂಡ ನಮ್ಮನ್ನ ಟೆಂಪ್ರರಿ CM ಮಾಡಿರಿ, ಅಷ್ಟೇ ಥ್ಯಾಂಕ್ಸ್ ನಮ್ಗೆ. ಏನತ್ರ ಸಚಿವ ಸಂಪುಟ ಆಗಿರ್ಬೋದು, ತ್ಯಾಗ ವಿಚಾರ ಆಗಿರ್ಬೋದು, ಆ ಥರದ್ದೆಲ್ಲ ಇಲ್ಲ, ಯಾವುದು ಚರ್ಚೆ ಆಗಿಲ್ಲ, ಯಾವುದು ಆಗಿಲ್ಲ. ಹಂಗೆ ಸನ್ನಿವೇಶ ಬಂದರೆ ಮಾತಾಡ್ಬೋದು. CM ಅಧ್ಯಕ್ಷರು ಕರೆದು ಮಾತಾಡ್ಬೋದು. ಇನ್ನೂ ಅಂತ ಯಾವುದು ಸಭೆಗಳಾಗಿಲ್ಲ. ಬಂದಾಗ ವಾಡಿಕೆ ಅಂತ ಕರೀತಾರೆ, ಕರೆದು ನೋಡಿ ನಿಮ್ಮ ತಯಾರಿಯಲ್ಲಿ ಇರೋದು ಹೇಳ್ತಾರೆ. ನಾ ಇರಲಿಲ್ಲ ಅದರಲ್ಲಿ, ನಾ ಬಂದಿರಲಿಲ್ಲ. ಇಷ್ಟೆಲ್ಲ ಬೆಳವಣಿಗೆಗಳಾದ ಹೈಕಮಾಂಡ್ ಯಾಕೆ ಸರ್ ಅಷ್ಟು ಸ್ಪಷ್ಟವಾಗಿ ಯಾವುದೇ ಮೆಸೇಜ್ ಕೊಡ್ತಕ್ಕಂಥ ಪ್ರಯತ್ನ? ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಿದ್ದಾರೆ, ಒಂದು ಇತ್ತೀಚೆಗೆ ಆಗ್ಬೋದಾಯ್ತಲ್ಲ ನೇರವಾಗಿ ಎಂಟ್ರಿ ಆಗಿ? ಅದು ಗೊತ್ತಿಲ್ಲ. ಈಗ ಅದಕ್ಕೆ ನೀವು ಅವ್ರನ್ನೇ ಕೇಳಬೇಕು ಈ ಪ್ರಶ್ನೆ. ನೀವು ಕೂಡ ಇದನ್ನ ಪ್ರಸ್ತಾಪ ಮಾಡಿ ಆಯ್ತು, ಅದು ಹೇಳಿದ್ದು ಆಯ್ತು. ಈಗ ನೀವು ಅದನ್ನೇ ಅವ್ರನ್ನೇ ಕೇಳ್ಬೇಕಾ? CM ಕೇಳಿ, DCM ಅದಾರೆ, ನಮ್ಮ ಜನರಲ್ ಸೆಕ್ರೆಟರಿ, ಅವ್ರು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಪೂರ್ಣ ವಿರಾಮ ಆಗೋದು ಅಲ್ಲಿದ್ರಲ್ಲ, ನಮ್ಮಿಂದ ಎಲ್ಲಿ ಆಗೋದ್ರಿ ಅದು? ಫ್ರೀ ಹ್ಯಾಂಡ್ ಸಿಗ್ತಿಲ್ಲ CM ಅಂತ. ಫ್ರೀ ಹ್ಯಾಂಡ್ ಸಿಗ್ತಾ ಇಲ್ಲ ಅಂತ CM ಸಿಗ್ತಲ್ಲ, ನೀವು ಕೇಳಿ. ಮತ್ತೆ ಇಲ್ಲೇ ನೀವು ನನಗೆ ಕೇಳಿ ಏನು ಮಾಡೋದು? ನೀವು ಆಗ್ತಾರಲ್ಲ ಸರ್, ಉತ್ತರಾಧಿಕಾರಿ. ನನಗೆ ಕೆಲವು ಅಷ್ಟೇ ಗೊತ್ತಿರ್ತಾವೆ, ಎಲ್ಲ ಗೊತ್ತಿರಲ್ಲ. ನೀವು CM ಸಿಗ್ತಾರೆ ನಿಮಗೆ, ಕೇಳಿ ಹೆಂಗು ಏನತ್ತ. ಮತ್ತೆ ಈಗ ಅವ್ರ ಪರವಾಗಿ ನಾವು ಸರಿ ಆಗೋಲ್ಲ. ಓಕೆ, ಥ್ಯಾಂಕ್ ಯು. ನವೆಂಬರ್ 1ಕ್ಕೆ ಲಂಚ್ ಮೀಟಿಂಗ್ ಇಲ್ಲ, ನವೆಂಬರ್ 1ಕ್ಕೆ ಅಲ್ಲೇ ಹಂಗೆಲ್ಲ ರಾಜ್ಯೋತ್ಸವ ನಾವೆಲ್ಲ ನಮ್ಮ ಜಿಲ್ಲೆಯಲ್ಲಿ ಇರ್ತಾರಲ್ಲ, ಇಲ್ಲಿ ಹಂಗೆ ಮಾಡೋರು ಇಲ್ಲಿ. ಓಕೆ, ಸಪ್ರೇಟು ಪಾರ್ಟಿ ಬಿಟ್ಟು ಅಥವಾ ಸರ್ಕಾರ ಬಿಟ್ಟಿರುವಂಥ ಒಂದು ಸಂಘಟನೆ, ಅದ್ರ ಬಗ್ಗೆ ಹೇಳಿದ್ದಾರೆ. ಅದೇ ಹೇಳಿದ ಹತ್ರ ಪಾರ್ಟ್ ಅಂತ ಇದ್ದೇವೆ ನಾವು. ಆ ಥರದ ಅವಕಾಶಗಳಿಲ್ವ ಸರ್? ಅಂದರೆ ಹಿಂದಿನ ನಾಯಕತ್ವಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಮುಂದುವರಿಸಿಲ್ಲ. ಇಲ್ಲ, ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಅವ್ರ ಹೇಳಿಕೆಗೆ ಇದಕ್ಕೂ ಏನೂ ಸಂಬಂಧ ಇಲ್ಲ ರೀ. ಅದು ಬೇರೆ ವಿಷಯ. ಈಗ ಇದು ವಿಷಯ ಬೇರೆ, ಅದಕ್ಕೂ ಏನು ಸಂಬಂಧ ಇಲ್ಲ. ರಾಜಕೀಯವಾಗಿ ಸರ್, ಯತೀಂದ್ರ ಅವರ ಬೆನ್ನಿಗೆ ತುಂಬಾ ಜನ ನಿಂತಿದ್ದಾರೆ ಸರ್. ಯಾಕಂದ್ರೆ ಕೆಲವರು ವಿರೋಧ ಮಾಡ್ತಿದ್ದಾರೆ, ಇನ್ನು ಕೆಲವರು ಯತೀಂದ್ರ ಅವರು ಕರೆಕ್ಟ್ ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿ ಅದಕ್ಕೆ ಸಮರ್ಥರಿದ್ದಾರೆ ಅನ್ನೋ ಚರ್ಚೆ. ಎಲ್ಲ ವಿರೋಧ ಮಾಡೋಂಥ ಪ್ರಶ್ನೆ ಇಲ್ಲ. ನಾವೇನು ಮುಖ್ಯಮಂತ್ರಿ ಸ್ಥಾನಕ್ಕೆ ಇಲ್ಲ, ಅವ್ರು ಮುಖ್ಯಮಂತ್ರಿ ಸ್ಥಾನ ಹೇಳಿಲ್ಲ. ಅವ್ರು ವಿರೋಧ ಮಾಡೋರು ಆ ಸ್ಥಾನದ ಬಗ್ಗೆ ಅವರು ಕನ್ಫ್ಯೂಷನಲ್ಲಿ ಇದ್ದಾರೆ. ಅವ್ರು ಹೇಳಿದ್ದೆ ಬೇರೆ, ತಿಳ್ಕೊಂಡೆ ಬೇರೆ. ನನ್ನ ದೃಷ್ಟಿಯಲ್ಲಿ ಅದು ಸಪ್ರೇಟ್ ಸಂಘಟನೆ ಇದೆ. ಅದರ ನಾಯಕತ್ವ ವಹಿಸ್ಕೊಳ್ಳಿಕ್ಕೆ ಯಾರ್ದು ವಿರೋಧ ಅವಶ್ಯಕತೆ ಇಲ್ಲ. ಅವ್ರೇನು ಮುಖ್ಯಮಂತ್ರಿ ಸ್ಥಾನದ ಪಡೀರಿ ಅಥವಾ ಅಧ್ಯಕ್ಷ ಸ್ಥಾನ ಪಡ್ರಿ ಅಂತ ಎಲ್ಲೂ ಹೇಳಿಲ್ಲ, ನಾವು ಕೂಡ ಕೇಳಿಲ್ಲ.
ಹೀಗಾಗಿ ಅದಕ್ಕೆ ವಿರೋಧ ಅನ್ನೋ ಪ್ರಶ್ನೆ ಉದ್ಭವಿಸಲ್ಲ ಅಂತ. ಸರ್, ನಾವು 2028ಕ್ಕೆ ಹಿಂಗಾಗಿ ಮಾಡ್ಕೊಳ್ತೀವಿ ಅಂತ ಮಾತಾಡಿದ್ದೆ. ಹಾ. ಈಗ ಒಂದು ವೇಳೆ ಆ ರೀತಿ ಬದಲಾವಣೆ ಸನ್ನಿವೇಶ ನಿರ್ಮಾಣ ಆದ್ರೆ ನಿಮ್ಮ ನಡೆ ಏನಾಗುತ್ತೆ? ಇಲ್ಲಿ ನಮ್ಮ ನಡೆ ಏನಿಲ್ಲ, ನಮ್ದೇ ನಡೆಯಿಲ್ಲ, ಏನೇ ಇಲ್ಲ ನಮ್ದು. ಹೆಂಗಿದೆ ಅಥವಾ ಸ್ಥಿತಿ ಹಿಂಗಿದೀವಿ, ಕೂತಿದ್ದೀವಿ, ಹಿಂಗೆ ಇರ್ತೀವಿ, ನಮ್ದೇನೇನು ಇಲ್ಲ. ಸರಿ, ಯತೀಂದ್ರ ಅವರ ಮಾತಲ್ಲಿ ಹಾ. ಹಿಂದ ನಾಯಕತ್ವನ ಲೀಡ್ ಮಾಡಬೇಕು ಅಂತ. ಹೌದು, ಅಷ್ಟೇ ಹೇಳಿದ್ರು ಅವರು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ನ ದೊಡ್ಡ ವೋಟ್ ಬ್ಯಾಂಕ್ ಅಹಿಂದ, ಯಾರು ಅಹಿಂದ ಲೀಡ್ ಮಾಡ್ತಾರೋ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಇಲ್ಲ ಹಾಗೆ ನಾನು ಮುಂದಿನ ದಿನಗಳಲ್ಲಿ ಅದು ಈಗ ಹೇಳಲಿಕ್ಕಾಗಲ್ಲ. ಈಗ ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ. ಈಗ ಆ ಥರ ಚರ್ಚೆ ನಾವು ಎಲ್ಲಿಯೂ ಮಾಡಿಲ್ಲ, ಮಾಡುವಂಥ ಪ್ರಶ್ನೆನೂ ಉದ್ಭವ ಆಗೋಲ್ಲ. ಈಗಲೂ ನೀವು 28ಗೆ ಕ್ಲೈಮ್ ಮಾಡ್ತೀರಾ ಸರ್? ನೋಡೋಣ, ಬಂದಾಗ ನೋಡೋಣ. ಇನ್ನೂ 28 ಚುನಾವಣೆ ಆಗಬೇಕು, ಎಲ್ಲ ಬಂದಾಗ ನೋಡೋಣ ಅದ್ರ ಬಗ್ಗೆ. ಚುನಾವಣೆ ಆಗಬೇಕು, ಚುನಾವಣೆ ಆದ್ಮೇಲೆ ನೋಡೋಣ, ಸನ್ನಿವೇಶ ಸಂದರ್ಭ ನೋಡಿ ನಿರ್ಧಾರ ಮಾಡೋಣ. ಜಾರಕಿಹೊಳಿ ಅವರು ಪಕ್ಷದ ಸಾರಥ್ಯ ವಹಿಸಬೇಕು ಅನ್ನೋ ಒಂದು ಚರ್ಚೆ ಕೂಡ ಕೇಳಿ ಬರ್ತಾ ಇದೆ ಸರ್. ಇಡೀ ಪಕ್ಷದ ಹೈಕಮಾಂಡ್ ಅವರು ಏನು ಮಾಡಬೇಕು, ಯಾರಿಗೆ ಮಾಡಬೇಕಂತ ಅವ್ರು ಮಾಡ್ತಾರೆ. ನಾವಾಗಿ ನಾವು ಹೇಳ್ಕೊಂಡ್ರೆ ಅದಾಗೋದಿಲ್ಲ, ಅಥವಾ ಯಾರು ಹೇಳಿದ್ರು ಆಗೋಲ್ಲ. ಪಕ್ಷ 70 ವರ್ಷ ಅನುಭವ ಇದೆ ಪಕ್ಷಕ್ಕೆ, ಸುಮಾರು 100 ವರ್ಷ. ಸೊ ಅವ್ರು ನಿರ್ಧಾರ ಮಾಡ್ತಾರೆ. ನಾವೇ ಅದನ್ನು ಕ್ಲೇಮ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ನೀವೇನು ಡಿಮ್ಯಾಂಡ್ ಮಾಡಿಲ್ಲ ಸರ್ ಕೊಡಿ ಅಂತ? ನಾವು ಯಾವಾಗ ಡಿಮಾಂಡ್ ಮಾಡಿಲ್ಲ, ಮಾಡೋದು ಇಲ್ಲ. ಮಂತ್ರಿಯಾಗಿ ನಮ್ಮ ಕೆಲಸ ಒಪ್ಪಿಸಿದ್ದಾರೆ, ಮಂತ್ರಿ ಅಷ್ಟು ನಿಭಾಯಿಸ್ತಾರೆ. ನವೆಂಬರ್ 20ಕ್ಕೆ ಡಿ ಕೆ ಶಿವಕುಮಾರ್ ಏನೋ ಡೆಡ್ಲೈನ್ ಕೊಟ್ಟಿದ್ದಾರೆ. ನವೆಂಬರ್ 20 ನಂತರ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋ ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ, ಚರ್ಚೆ. ಎಲ್ಲ ನಮ್ಗೆ ಹತ್ರ ಗೊತ್ತಿಲ್ಲ ಅದ್ರ ಬಗ್ಗೆ. ನಮಗೂ ಕಾಂಗ್ರೆಸ್ ಭವನಗಳ ನಿರ್ಮಾಣ ಪ್ರಕ್ರಿಯೆ ಆಗಿದೆ ಸರ್. ಹ್ಮ್. ಅವನ್ನೆಲ್ಲ ನಿವೇಶನ ಪಡ್ಕೊಳ್ಳೋದಕ್ಕೆಲ್ಲ ಡೆಡ್ಲೈನ್ ಇಚ್ಚಿ ಲೆಟರ್ ಬರೆದಿದ್ದಾರೆ ಎಲ್ಲ ಮಿನಿಸ್ಟರ್ಸ್ MLAಗಳಿಗೆಲ್ಲ. ಮಾಡ್ತಿದ್ದಾರೆ ಸುಮಾರು ದಿವಸದಿಂದ. ಅವರು ಅದನ್ನು 100 ಮಾಡಬೇಕಂತ ಅದೊಂದು ಇಂಟ್ರೆಸ್ಟ್ ಇದೆ, ಮುಂಚೆನೇ ಮಾಡ್ತಿದ್ದಾರೆ. ಈಗೂ ಕೂಡ ಅದನ್ನ ಮುಗಿಸ್ಬೇಕಂತ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಸರ್, ಸಂಪುಟ ಪುನರಚನೆ ವಿಚಾರ ಹಾಂ, ಈ ಚರ್ಚೆ ಮೊದಲೇ ಆಗಿತ್ತು ಅನ್ನೋಂಥ ಮಾತು ಇತ್ತು. ಈಗ ಅದೇ ಜೊತೆಗೆ ಈಗ ನವೆಂಬರ್ ಕ್ರಾಂತಿ ವಿಚಾರನೂ ಆಗಲೇ ಪವರ್ ಶೇರಿಂಗ್ ವಿಚಾರನೂ ಚರ್ಚೆ ಆಗಿತ್ತು. ಅದು ನೋಡಿ ನಮಗೆ ಗೊತ್ತಿಲ್ಲ. ನಾವು ಈಗಾಗಲೇ ಒಂದು 10 ಸಾರಿ ಹೇಳಿದ್ದೀವಿ, ಚರ್ಚೆ ಆಗಿದೆಯೋ ಇಲ್ಲ, ಮಂತ್ರಿಮಂಡಲ ಆಗ್ತದೆ ಇಲ್ಲ ಅನ್ನೋದು ಅಂತಿಮವಾಗಿ CM, DCM, ಜನರಲ್ ಸೆಕ್ರೆಟರಿ ಹಂತದಲ್ಲಿ ಚರ್ಚೆ ಆಗಿ ನಿರ್ಧಾರ ಅವ್ರು ಮಾಡ್ತಾರೆ. ಈಗ ನಾವು ಅದಕ್ಕೆ ಎಲ್ಲಿ ಉತ್ತರ ಹೇಳೋದು, ಏನಂತ ಹೇಳೋದು, ನಮಗೇನೂ ಗೊತ್ತೇ ಇಲ್ಲ. ಸಂಪುಟ ಪುನರಚನೆ ಅಧಿಕಾರ ಯಾರಿಗೆ ಸಿಗುತ್ತೋ ಅವರ ನೆಕ್ಸ್ಟ್ CM ಅಂತ ರಾಜಣ್ಣ ಅವರು ಹೇಳಿದ್ದಾರೆ ಸರ್. ನಿಮ್ಮ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಾವು ಹೇಳಲಿಕ್ಕಾಗಲ್ಲ. ಈಗ ಯಾರ ಅಧಿಕಾರ ಪಡಿತಾರ, ಯಾರು ಆಗ್ತಾರ, ಅದ್ರ ಬಗ್ಗೆ ಹೇಳಲಿಕ್ಕಾಗಲ್ಲ. ಯಾಕೆ ನಮ್ಗೆ ಗೊತ್ತಿಲ್ಲ. ಅದ್ರ ಮುಂಚೆನೇ ಹೇಳಿದ್ದೀವಿ, ಅಲ್ಲಿ ಏನು ಚರ್ಚೆ ಆಗಿದೆ ಡೆಲ್ಲಿಯಲ್ಲಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದೀವಿ. ಈಗ ಅದನ್ನೇ ಹೇಳ್ತೀವಿ ಅಷ್ಟೇ. ಸರ್, ರಾಜ್ಯದಲ್ಲಿ ದಲಿತ CM ಒಂದು ಅವಕಾಶ ಸಿಗಬೇಕು ಅನ್ನೋದಕ್ಕೂ ವ್ಯಕ್ತ ಆಗ್ತಿದೆ. ಖುದ್ದು ಪರಮೇಶ್ವರ್ ಕೂಡ ಅವ್ರು ಮಾತಾಡಿದ್ದಾರೆ. ಮುನಿಯಪ್ಪರಾದ್ರೂ ಸಂತೋಷ ಆಗುವಂತ ಮಾತಾಡ್ತಾರೆ. ಹೇಳಿದಾಗ ಸುಮಾರು ಸಾರಿ ಹೇಳಿದಾಗ ಅವಕಾಶ ಸಿಕ್ಕರೆ ಒಳ್ಳೇದಂತ ನಾವು ಹೇಳಿದ್ದೀವಿ, ಇಂದೆಲ್ಲರೂ ಹೇಳಿದ್ದಾರೆ. ಸೊ ಅಂತಿಮವಾಗಿ ಯಾರು ಮಾಡಬೇಕು, ಯಾವ ಸಮುದಾಯ ಮಾಡಬೇಕು, ಯಾರು ಮಾಡಿದ್ರೆ ಕಾಂಗ್ರೆಸ್ಗೆ ಒಳ್ಳೇದು ಅನ್ನೋದು ತೀರ್ಮಾನ ಮಾಡೋದು ವರಿಷ್ಠರ ಮಾತ್ರ. ಬಟ್ ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಡೋದು ಒಳ್ಳೇದಲ್ಲ ಸರ್ ಈ ಸಂದರ್ಭದಲ್ಲಿ. ಇದನ್ನು ಅವ್ರನ್ನ ಕೇಳ್ಬೇಕಾದ್ರೆ ನೀವು ಅವ್ರನ್ನ ಕೇಳಿದ್ರೆ ಅವ್ರು ಕೇಳ್ಬೇಕು. ಮುಂದೆ ಹಿಂಗೆ ಆಗಿದೆ, ಹಿಂಗೆ ಕೇಳಿದ್ರೆ ಬೆಟ್ರ್. ಮುಂದೆ ಈಗ ನಾವೆಲ್ಲಿ ಹೇಳೋದು, ಈಗ ನಾವು ಕೆಳಗಡೆ ಇದ್ದೀವಿ. ಈಗ ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲ್ವಾ? ಹೈಕಮಾಂಡ್ ಅವ್ರು ನಮ್ಗೆ ಸಿಗ್ತಾರಲ್ಲ ಸರ್, ಈಗ ನೀವೇ ಕೇಳ್ಬೇಕಲ್ಲ ಸರ್ ಹೈಕಮಾಂಡ್. ಬದ್ಧತೆಯಲ್ಲಿ ಕೇಳಬೇಕಲ್ಲ. ಈಗ ನಾವೇನು ಹೇಳೋರು ಈಗ? ನೀವು ಸ್ಪಷ್ಟನೆ ಕೇಳಿದ್ರಿ ಸರ್. ಪರಮೇಶ್ವರ್ ನೀವು ಎಲ್ಲ ಬಹಿರಂಗವಾಗಿ ಕೇಳಿದ್ರಿ. ರಾಜ್ಯದವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದಾರೆ, ಆದ್ರೂ ಕೂಡ ಯಾಕೆ ಈ ವಿಚಾರದ ಸ್ಪಷ್ಟನೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ CM ಇದ್ದಾರೆ, DCM ಇದ್ದಾರೆ, ಅವರೇ ಅದಕ್ಕೆ ಸರಿಯಾದ ಉತ್ತರ ಹೇಳ್ಬೋದು. ಈಗ ನಾವೆಲ್ಲಿ ಹೇಳಿದ್ರೆ ಪರಮೇಶ್ವರ್ ಕೂಡ ಅದು ಹೇಳ್ತಾ ಇದ್ದಾರೆ, ಪದೇ ಪದೇ ಇದು ಆಗ್ತಾ ಇರೋದ್ರಿಂದ ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ, ಮುಂದುವರಿಯ ಸೂಕ್ತ ಅಲ್ಲ ಇದು, ಕೆಲವು ಇತಿಶ್ರೀ ಆಡಬೇಕು ಅಂತ ಹೇಳಿದ್ದಾರೆ. ಅದು ಕರೆಕ್ಟ್. ಈಗ ನಾವು ಹೇಳಿ ನಮ್ಮ ಸ್ಪಷ್ಟೀಕರಣ ಹೇಳುವಾಗ ಹೇಳಿದ್ದೀವಿ. ಪದೇ ಪದೇ ಮತ್ತೆ ಅದನ್ನು ರಿಪೀಟ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು. ಸರ್, ನೀವು ಕೂಡ ಪರಮೇಶ್ವರ್, ನೀವು ಮಾದೇವಪ್ಪ ಎಲ್ಲರೂ ಕೂಡ ಸಭೆಗಳ ಮೇಲೆ ಸಭೆಗಳು ನಡೆಸಿದ್ರು. ನಿಮ್ಮ ಸಭೆ ನಡೆಸಿದ್ರೆ ನಿಮ್ಮ ತಂತ್ರಗಾರಿಕೆಗಳು ವರ್ಕೌಟ್ ಆಗ್ತಿದೆ ಅಂತ ಹೈಕಮಾಂಡ್ಗೆ ಏನಾದರೂ? ಇಲ್ಲ, ನಾವು ತಂತ್ರಗಾರಿಕೆ ಮಾಡಲಿಕ್ಕೆ CM ಆಗಲಿಕ್ಕೆ ಅಥವಾ ಮತ್ತೊಂದಾಗಲಿಕ್ಕೆ ಸಭೆ ಮಾಡ್ತಾ ಇಲ್ಲ. ಒಂದು ದಲಿತ ಸಮಾವೇಶ ಮಾಡಬೇಕಂತ ಎಲ್ಲೋ ಒಂದು ಹೇಳಿದ್ವಿ. ಅವ್ರ ಚಿತ್ರದುರ್ಗ ಮಾಡಿದ್ವಿ ಬಿಫೋರ್ ಎಲೆಕ್ಷನು. ಈಗ ಅದನ್ನೇ ಮಾಡಬೇಕಂತ ಚರ್ಚೆ ಅಷ್ಟೇ ಹೊರತಾಗಿ ರಾಜಕೀಯವಾಗಿ ಪಕ್ಷದಲ್ಲಿರುವಂಥ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ನಾವು ಕೂಡಿಲ್ಲ. ಅವಾಗ ಸುಮಾರು 3 ವರ್ಷ ಆಗಿದೆ ಹೆಚ್ಚು ಕಮ್ಮಿ ಮಾಡಿ.
ಮತ್ತೊಂದು ಯಾಕೆ ಮಾಡಬಾರ್ದು ಚರ್ಚೆ ನಡೀತಾ ಇದೆ ಹೊರತ ಬೇರೆ ಏನಿಲ್ಲ. ಕಾಂಗ್ರೆಸ್ನಲ್ಲಿ ದಲಿತ ಸಮುದಾಯಕ್ಕೆ ಸಿಎಂ ಗಾದಿ ಕೊಡೋದಕ್ಕೊಂದು ಅವಕಾಶ ಇದೆ, ವಾತಾವರಣ ಇದೆ ಅಂತ ಅನ್ಸುತ್ತೆ. ಬರ್ಬೋದು, ಮುಂದಿನ ದಿನಗಳಲ್ಲಿ ಬರ್ಬೋದು, ಬರಂಗಿಲ್ಲ ಅಂತ ಕಾಯ್ಬೇಕಲ್ಲ, ವೇಟ್ ಮಾಡಬೇಕು. ತಕ್ಷಣ ಹೇಳಿದ್ರೆ ಅವಕಾಶಗಳಿಲ್ಲ. ಮುಂದಿನ ದಿನಗಳಲ್ಲಿ ಕಾಯಬೇಕು, ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು. ಸೊ ಆ ಮಟ್ಟಕ್ಕೆ ನಾವೆಲ್ಲ ಆಗೋರು ಬೆಳಿಬೇಕು. ಸೊ ಇದೆಲ್ಲ ಇದೆ. ಸದ್ಯಕ್ಕಂತೂ ಪ್ರಶ್ನೆ ಉದ್ಭವಿಸಲ್ಲ, ಕಾಯ್ಬೇಕಷ್ಟೇ ನಾವು. ಸಿಎಂ ಕುರ್ಚಿ ಖಾಲಿ ಇಲ್ಲ, ಹಾಗಾಗಿ ಕಾಯ್ಬೇಕು ಅಂತ ಹೇಳ್ತಿದ್ರು. ಕಾಯಲೇಬೇಕು ಅಂತ ನಿಮ್ಗೆ ಕಾಯಲೇಬೇಕು, ಅವಕಾಶ ಬರುವಾಗ ಕಾಯ್ಬೇಕು ನೀವು. ಬಹಳಷ್ಟು ಸಚಿವರು ಸರ್ ಹೈಕಮಾಂಡ್ ಹೇಳಿದ್ರೆ ನಾವು ಸಚಿವ ಸ್ಥಾನ ತ್ಯಾಗ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಹೌದಾ? ಎಲ್ಲ ಹಿರಿಯರಿಗೆಲ್ಲ ಬೇರೆ ಬೇರೆ ಜವಾಬ್ದಾರಿ ಕೊಡಬೇಕು ಅಂತ. ಅಲ್ಲ, ಹೈಕಮಾಂಡು ತನ್ನದೇ ಅಂತ ಲಿಸ್ಟ್ ಮಾಡೇ ಮಾಡ್ತಾರೆ. ಅವ್ರು ಮಾಡಿದಾರೋ ಮುಂದುವರಿಸ್ತಾರ, ಇಲ್ಲಾರ ತ್ಯಾಗ ಮಾಡಲೇಬೇಕು, ಬೇರೆಯವ್ರು ಅವಕಾಶ ಕೊಟ್ಟೆ ಕೊಡ್ತಾರೆ. ಎಲ್ಲೋ ಮುನ್ಸೂಚನೆ ಸಿಕ್ಕೇ ಹೇಳ್ತಿದ್ದಾರೆ ಸರಿ. ಹಂಗೇನಿಲ್ಲ, ಅದು ಬಂದಾಗ ಹಂಗೆ ಒಂದು ಸೂಚನೆ ಯಾರಿಗಿರೋಲ್ಲ, ಯಾರು ತೆಗಿತಾರೆ, ಯಾರು ಬರ್ತಾರೆ, ಯಾರು ಗೊತ್ತು. ಕೃಷ್ಣ ಬೈರೇಗೌಡರು ಹೇಳಿದ್ರು ಸರ್, ಈಗ ಕೃಷ್ಣ ಬೈರೇಗೌಡರು ಹೇಳ್ತಿದ್ರು ಸರ್ಕಾರ ರಚನೆ ಆಗೋ ಟೈಮ್ಗೆ ಹೇಳಿದ್ದಾರೆ ನಮಗೆ, ಒಂದೇ ಆಗೋ ಟೈಮ್ಗೆ ಸೂಕ್ತ ಸಂದರ್ಭದಲ್ಲಿ ಬಂದಾಗ ಎಲ್ಲ ಬಿಡೋದು ರೆಡಿ ಇರಬೇಕು. ಅದಿದ್ದರೆ ನಾವು ಹಿಂದಿನ ಸರ್ಕಾರದಾಗ ಒಂದ್ಸಲ ಬಿಟ್ಟಿದ್ದೀವಿ ನಾವು, ಅರ್ಧಕ್ಕೆ ಬಿಟ್ಟಿದ್ದೀವಿ ನಾವು. ಹಂಗೇನು ಅಧಿಕಾರ ಶಾಶ್ವತ ಅಂತ ಯಾರು ನಂಬಲಿಕ್ಕಾಗಲ್ಲ, ನಂಬಿದವರು ಸರಿಯಲ್ಲ. ಅದೇನು ರಾಜಕೀಯ ಇವತ್ತು ಇರ್ತೈತೆ, ನಾಳೆ ಹೋಗುತ್ತೆ. ಸೊ ಎಲ್ಲದಕ್ಕೂ ತಯಾರಿ ಇರಬೇಕಾಗುತ್ತೆ ಅಷ್ಟೇ. ಇದ್ದವನ್ನ ಕೆಲವ್ರು ಮುಂದುವರಿಸ್ಬೋದು, ಕೆಲವ್ರನ್ನ ರೀಸೆಪ್ಲ್ ಮಾಡ್ಬೋದು. MP ಪಾಟೀಲ್ ಅವರು ಹೇಳ್ತಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಕೂಡ ಸಮರ್ಥರಿದ್ದಾರೆ, ಪರಮೇಶ್ವರ್ ಅವರು ಸಮರ್ಥರಿದ್ದಾರೆ ಅಂತಿದ್ದಾರೆ. ಅದು ಈಗ ಅನ್ವಯಿಸೋದಿಲ್ಲ, ಅದು ಸದ್ಯಕ್ಕೆ ಅದು ಅನ್ವಯಿಸೋದಿಲ್ಲ. ಅದು ಎಲ್ಲರದು ಭಾಳಷ್ಟು, ನಮ್ಮ ಪಕ್ಷದಲ್ಲಿ ಭಾಳಷ್ಟು ಜನ ಅದಾರ, ಸಮರ್ಥ ಇದ್ದಾರೆ. ಅದು ಈಗ ಯಾವುದೋ ಅನ್ವಯಿಸೋದಿಲ್ಲ. ನವೆಂಬರ್ ಕ್ರಾಂತಿ ಆಗುತ್ತೆ ಸರ್, ನಿಜಕ್ಕೂ ಸರ್ ಪ್ರತಿಪಕ್ಷಗಳು ಅದೇ ಆಕಾಂಕ್ಷೆ. ಎಲ್ಲ ನಮಗಂತೂ ಗೊತ್ತಿಲ್ಲ ಯಾವ್ದು ನವೆಂಬರ್ ಕ್ರಾಂತಿ ಅಂತ ಏನು ಗೊತ್ತಿಲ್ಲ. ಹೇಳ್ತಾರೆ ಪಕ್ಷ ಇದೆ, ಕ್ರಾಂತಿ ಆಗೋ ಪ್ರಶ್ನೆ ಬರಂಗಿಲ್ಲ. ಪಕ್ಷ ಇದೆ, ಮೇಲ್ಗಡೆ ಹೈಕಮಾಂಡ್ ಇದೆ, ಕ್ರಾಂತಿ ಆಗ್ಲಿಕ್ಕೆ ಅವ್ರಾಗ ಬಿಡ್ತಾರೆ, ಬಿಡೋಲ್ಲ. ನಿಮ್ಮ ಸ್ನೇಹಿತರು ರಾಜಣ್ಣ ಪದೇ ಪದೇ ಹೇಳ್ತಾರೆ ಸರ್, ಬಿಹಾರ ಚುನಾವಣೆ ಆದ್ಮೇಲೆ ರಾಜಕೀಯ ಸ್ಥಿತ್ಯಂತರ ಆಗುತ್ತೆ ಅಂತ. ಕಾದು ನೋಡೋದು ಇನ್ನೂ ಬಂತಿಲ್ಲ, ಇನ್ನೊಂದು ತಿಂಗಳು 15 ದಿವಸ 20 ದಿವಸ ಇದೆ ಕಾರಣ ಅಂತ ಬಂದು. ಯಾಕೆ 20 ಡೇಸು, ಈ ತಿಂಗಳು ಭಾಳ ಎಂಡು. ಬಟ್ ಏಕನಾಥ್ ಶಿಂದೆ ಅಜಿತ್ ಪವಾರ್ ಯಾರು ಉಟ್ಕೊಳಲ್ಲ. ಎಲ್ಲಿಲ್ಲ, ಅದೆಲ್ಲ ಇಲ್ಲ. ಏಕನಾಥ್ ಶಿಂದೆ ಒಬ್ಬರೇ, ಪವರ್ ಒಬ್ಬರೇ, ಇಬ್ಬರು ಆಗ್ಲಿಕ್ಕೆ ಆಗೋಲ್ಲ, ಒಬ್ಬರೇ ಆಗ್ತಾರೆ. ಮತ್ತೊಬ್ಬರು ಎಲ್ಲಿ ಅಡ್ಯಾಡಿ ಹೇಳ್ತಾರೆ, ಅವ್ರೆ ಒಬ್ಬರೇ ಇದಾರೆ ಅವರು. ಆ ರೀತಿ ಆಗೋಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಇದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಇಲ್ಲೇ ಇರ್ತಾರೆ, ಎಲ್ಲಿ ಹೋಗಲ್ಲ. DK ಶಿವಕುಮಾರ್ ಪದೇ ಪದೇ ಡೆಲ್ಲಿಗೆ ಹೋಗ್ತಿದ್ದಾರೆ ಸರ್. ಹೋದ್ರು, ಅದೇನು ಹೊಸದೇನು, ಮುಂಚಿನ ಹೋಗ್ಯಾರ ಅವ್ರೆ, ಮುಂಚಿನ ಹೋಗ್ತಾರೆ, ಸುಮಾರು ಸರಿ ಹೋಗಿದ್ದಾರೆ, ಅದೇನು ಹೊಸದೇನಲ್ಲ. ಸೊ ಹೋದ ತಕ್ಷಣ ಬೇರೆ ರೀತಿಯಿಂದ ಬಿಂಬಿಸೋದು ಅವಶ್ಯಕತೆ ಇಲ್ಲ ರೀ. ಹೈಕಮಾಂಡ್ ಕರೆದಿರ್ಬೇಕು, ಬೇರೆ ಅವ್ರದ್ದು ಡಿಪಾರ್ಟ್ಮೆಂಟ್ ಕೆಲಸ ಇರ್ಬೋದು, ಬೇರೆ ಇರ್ಬೋದು, ಹೋಗಿರ್ಬೋದು ಅಷ್ಟೇ. ನವೆಂಬರ್ ಕ್ರಾಂತಿ ಮೇಲೆ ಸರ್ ಬಿಜೆಪಿ ಜೆಡಿಎಸ್ ಹದ್ದಿನ ಕಣ್ಣಿಟ್ಕೊಂಡು ಕಾಯ್ತಿದ್ದಾರಲ್ಲ ಸರ್. ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಬಿಜೆಪಿ ಜೆಡಿಎಸ್ ಹದ್ದಿನ ಕಣ್ಣಿಟ್ಕೊಂಡಿದ್ದಾರಲ್ಲ. ಅಲ್ಲ, ಕ್ರಾಂತಿ ಆಗಲಿ ಬಿಡಲಿ ಅವ್ರಿಗೇನು ಲಾಭ ಆಗೋದಿಲ್ಲ, ಅವ್ರಿಗೇನು ಲಾಭ ಆಗೋದ್ರೆ. ಈ ರೊಟ್ಟಿ ತುಪ್ಪದಾಗ ಬೀಳ್ಬೇಕಲ್ಲ, ಇಲ್ಲೇ ಬೀಳ್ಬೇಕು, ಎಲ್ಲಿ ಅದು ಅದೆಲ್ಲಿ ಬೇರೆ ಕಡೆಗೆ ಬೀಳ್ಬೇಕು, ಇಲ್ಲೇ ಬೀಳ್ತೈತೆ ಅದು. ನಮ್ಮ ಕಡೆ ಉತ್ತರ ಕಡೆ ಗಾದಿ ಇದೆಯಲ್ಲ, ರೊಟ್ಟಿ ತುಪ್ಪದಾಗ ಬಿತ್ತಂತಾರೆ, ಹಂಗೆ ಇಲ್ಲೇ ಬೀಳೋದು. ಅವ್ರಿಗೇನು ಲಾಭ ಇಲ್ಲಲ್ಲ. ಏನು ಲಾಭ ಇದೆ ಅವ್ರಿಗೆ? ಏನು ಲಾಭ ಇಲ್ಲ. ಅವ್ರ ಎಕ್ಸ್ಪೆಕ್ಟೇಷನ್ ಹೆಚ್ಚು ಕಡಿಮೆ ಆದ್ರೆ ನಾವು ಇಲ್ಲ ಇಲ್ಲ, ಅದು ಇಲ್ಲೇ ರೊಟ್ಟಿ ಇಲ್ಲೇ ಬೀಳ್ಬೇಕು, ಎಲ್ಲಿ ಇಲ್ಲಿ ಬೀಳೋದಿಲ್ಲ ಅದು. ಸರ್, ಬೆಳಗಾವಿ DCC ಬ್ಯಾಂಕ್ ಎಲೆಕ್ಷನ್ ವಿಚಾರದಲ್ಲಿ ಲಕ್ಷ್ಮಣ ಸವದಿ ಅವರು ಏನಾದ್ರು ತಮಗೆ ಸಾಥ್ ಕೊಟ್ಟಿದ್ದಾರೆ ಸರ್? ಇಲ್ಲ ನೋಡಿ, ಅದು ಪಕ್ಷದ ಆಧಾರಿತ ಅಲ್ಲ ಅದು. ಅದು ಎಲ್ಲರೂ BJP ಅವರು ಆ ಕಡೆ ಕುಡಿದ್ರು, BJP ಅವರು ಈ ಕಡೆ ಕುಡಿದ್ರು, ಮಿಕ್ಸ್ ಆಗಿ ಆಗಿತ್ತು. ಅದು ಎಲ್ಲ ಕಡೆ ಹಂಗೆ ಆಗ್ತಿತ್ತು, ಅಲ್ಲೂ ಹಂಗೆ ಆಗಿದೆ. ಸೊ ಪಕ್ಷ ಬಂದಾಗ ಪಕ್ಷದ ಆಧಾರ ಮೇಲೆ ಚುನಾವಣೆ ಆಗುತ್ತೆ. ಸೊ ಲಕ್ಷ್ಮಣ್ ಸವದಿ ಇರೋದು ಯಾರು ನಾವು ಕ್ಯಾಂಡಿಡೇಟ್ ಹಾಕೇ ಇಲ್ಲ ಅಲ್ಲಿ, ನಮ್ಮ ಕ್ಯಾಂಡಿಡೇಟ್ ಯಾವುದೂ ಇಲ್ಲವೇ ಇಲ್ಲ. ಸೊ ಹಿಂಗಾಗಿ ಅಲ್ಲಿ ಚುನಾವಣೆ ಪ್ರಶ್ನೆ ಬರೋದಿಲ್ಲ.
ಲಿಂಗಾಯತರಿಗೆ ಅಧ್ಯಕ್ಷ ಸ್ಥಾನ ಅಂತ ಅನೌನ್ಸ್ ಮಾಡಿದ್ದೀರಾ? ಅದಲ್ಲ 12 ಜನ ಅದಾರ ಲಿಂಗಾಯತರು. 12ರಲ್ಲಿ ಯಾರು ಆಗ್ಬೋದ್ರಿ. ನೋಡೋಣ, ಅವರೆಲ್ಲ ಕೂಡಿ ಚರ್ಚೆ ಮಾಡಿ ಅವ್ರು ಯಾರಿಗೆ ಬೇಕೋ ಆಯ್ಕೆ ಮಾಡ್ತಾರೆ. ಈ ಸಲ ಯಾಕೋ ಲೋಕಲ್ ಬಾಡಿ ಚುನಾವಣೆ ವೈಯಕ್ತಿಕ ಪ್ರತಿಷ್ಠೆ ಬಿದ್ದಿದೆಯಾ ಸರ್ ಅಲ್ಲಿ? ಹಂಗೆ ಇದ್ದಿರ್ತೀರಿ, ಅದು ಒಂದ್ಸರಿ ಸ್ಮೂತ್ ಆಗುತ್ತೆ, ಒಂದ್ಸಲ ರಫಾಗಿ ಆಗುತ್ತೆ, ಸ್ವಲ್ಪ ಆಗುತ್ತೆ. ಮತ್ತೆ ಈಗ ಬೇರೆ ಬೇರೆ ಕಡೆ ಆಗ್ಯಾರ, ಬೇರೆ ಬೇರೆ ಕಡೆ ಮಂಡ್ಯ, ತುಮಕೂರು ಅಲ್ಲೂ ಘರ್ಷಣೆ ಆಗಿದವ್ರು, ಎಲ್ಲಿ ಆಗಿಲ್ಲ. ಅದು ಕೋಲಾರ ಆಗಿದೆ, ಚಿಕ್ಕಬಳ್ಳಾಪುರ ಆಗಿದೆ. ಲೋಕಲ್ ಆದ್ರೆ ಹಂಗೆ ಸ್ವಲ್ಪ ಈ MLA MP ಗಿಂತನೂ ಸ್ವಲ್ಪ ಲೋಕಲ್ ಇದು ಘರ್ಷಣೆ ಜಾಸ್ತಿ ಇರ್ತದೆ. ಏಟಿಗೆ ಇದ್ರೆ ಹಂಗೆ ಅದು ಲೋಕಲ್ ಸೊಸೈಟಿ ಅವ್ರ ಜಗಳ ಇರ್ತೈತೆ, ಅದೇನು ಮಾಡ್ಲಿಕ್ಕಾಗಲ್ಲ. ಅವ್ರವ್ರ ವ್ಯಾಪ್ತಿಯಲ್ಲಿ ಅದು ಆಗುತ್ತೆ. ಸಾವುಕಾರ ಫ್ಯಾಮಿಲಿ ಒಗ್ಗಟ್ಟು ಪ್ರದರ್ಶನ ಆಯ್ತು ಅಂತ ಈ ಥರ ಏನು ಒಗ್ಗಟ್ಟೆ ಇಲ್ಲ. ಇದು ಕೋಆಪರೇಟಿವ್ ಅಂದರೆ ಏನೇ ಪಕ್ಷ ಇಲ್ಲ, ಎಲ್ಲ ಕೂಡೇ ಮಾಡ್ತೀವಿ. BJP ಅವ್ರು ನಮ್ಮ ಜೊತೆ ಇದ್ರು, ಇನ್ನು BJP ಅವ್ರು ಕೆಲವರು ಆ ಕಡೆ ಇದ್ರು, ಮಿಕ್ಸ್ ಆಗಿದೆ ಅದು. ಹಿಂಗಾಗಿ ಅವ್ರ ಒಗ್ಗಟ್ಟು ಅವ್ರು ಪ್ರದರ್ಶನ ಮಾಡಿದ್ರು, ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡಿದ್ರು, ಅಷ್ಟಕ್ಕೆ ಸೀಮಿತ ಅದು. DCC ಬ್ಯಾಂಕ್ ನಿಮ್ಮ ಜೊತೆಲಿದ್ದವರೇ ನಿಮ್ಮ ಪಕ್ಷದವರೇ ನಿಮಗೆ ಸಾಥ್ ಕೊಡಲಿಲ್ಲ ಅನ್ನೋದು ಹಂಗೆ ಹೇಳಿಲ್ಲ. BJP ಅವ್ರು ನಮ್ಮ ಜೊತೆ ಕೈ ಜೋಡಿಸಿದ್ರು, ಕೆಲವರು ನಮ್ಮವರು ಕಾಂಗ್ರೆಸ್ BJP ಆ ಕಡೆ ಕೂಡಿದ್ರು. ಅದರಲ್ಲೇನು ಹೊಸದೇನಿಲ್ಲ. ಮುಂಚೆ ಕೂಡ ಇಂಥ ಸಾಕಷ್ಟು ಚುನಾವಣೆ ನಮ್ಮ ಜಿಲ್ಲೆಯಲ್ಲಿ ಆಗಿದೆ, ಬೇರೆ ಜಿಲ್ಲೆಯಲ್ಲಿ ಕೂಡ ಆಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.